ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ TET ವಿಭಾಗದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಕೃತಕ ಅಥವಾ ಅನಿಯಂತ್ರಿತ ಅವಲೋಕನ ಎಂದರೇನು? ಉತ್ತರ: ಉದ್ದೇಶಪೂರ್ವಕವಾಗಿ ಕೃತಕ ಸನ್ನಿವೇಶವನ್ನು ಸೃಷ್ಟಿಸಿ ಮಕ್ಕಳ ವರ್ತನೆಯನ್ನ ವೀಕ್ಷಣೆ ಮಾಡುವುದಕ್ಕೆ ಕೃತಕ ಅಥವಾ ನಿಯಂತ್ರಿತ ಅವಲೋಕನ ಎನ್ನುವರು. ಆಟದ ಗುಂಪು ಇದು ಯಾವ ಅವಲೋಕನಕ್ಕೆ ಉದಾಹರಣೆಯಾಗಿದೆ? ಉತ್ತರ: ಆಟದ ಗುಂಪು ಇದು ಸಹಭಾಗಿತ್ವ ಅವಲೋಕನಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಅವಲೋಕನ ಅಥವಾ ವೀಕ್ಷಣಾ ವಿಧಾನದ ಹಂತಗಳನ್ನು ತಿಳಿಸಿ. ಉತ್ತರ: ಅವಲೋಕನ ಅಥವಾ ವೀಕ್ಷಣಾ ವಿಧಾನದ ಹಂತಗಳು: 1. ಯೋಜನೆಯನ್ನ ರೂಪಿಸುವುದು. 2. ಸನ್ನಿವೇಶವನ್ನ ಒದಗಿಸುವುದು. 3. ಅವಲೋಕನ ಅಥವಾ ವೀಕ್ಷಣೆ ಮಾಡುವುದು. 4. ಅವಲೋಕಿಸಿದ ಅಂಶಗಳನ್ನು ದಾಖಲಿಸುವುದು. 5. ವರ್ತನೆಯ ನಿರೂಪಣೆ ಮಾಡುವುದು. 6. ಒಂದು ತೀರ್ಮಾನಕ್ಕೆ ಬರುವುದು. ಅವಲೋಕನ ವಿಧಾನಕ್ಕೆ ಇರುವ ಇನ್ನೊಂದು ಹೆಸರು ಯಾವುದು? ಉತ್ತರ: ಅವಲೋಕನ ವಿಧಾನಕ್ಕೆ ಇರುವ ಇನ್ನೊಂದು ಹೆಸರು ವೀಕ್ಷಣಾ ವಿಧಾನ ಎಂತಲೂ ಕೂಡ ಕರೆಯುತ್ತಾರೆ. ನೇರ ವೀಕ್ಷಣೆ ಎಂದರೇನು? ಉತ್ತರ: ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಆತನಿಗೆ ಕಾಣುವಂತೆ ವೀಕ್ಷಣೆ ಮಾಡುವುದಕ್ಕೆ ಅಥವಾ ಅವಲೋಕಿಸುವುದಕ್ಕೆ ನೇರ ವೀಕ್ಷಣೆ ಎನ್ನುವರು. ಅನೇರ ವೀಕ್ಷಣೆ ಎಂದರೇನು? ಉತ್ತರ: ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ವ್ಯಕ್ತಿಗೆ ಕಾಣದಂತೆ ಆತನ ವರ್ತನೆಗಳನ್ನು ವೀಕ್ಷಿಸುವುದಕ್ಕೆ ಅನೇರ ವೀಕ್ಷಣೆ ಎನ್ನುವರು. ಒಬ್ಬ ತಂದೆಯು ತನ್ನ ಮಗು ಆಟವಾಡುತ್ತಿರುವುದನ್ನು ದೂರದಲ್ಲಿ ನಿಂತು ವೀಕ್ಷಣೆ ಮಾಡುವುದು ಇದು ಯಾವ ಅವಲೋಕನಕ್ಕೆ ಉದಾಹರಣೆಯಾಗಿದೆ? ಉತ್ತರ: ಅನೇರ ಅಥವಾ ಪರೋಕ್ಷ ಅವಲೋಕನಕ್ಕೆ ಉತ್ತಮ ಉದಾಹರಣೆಯಾಗಿದೆ. ವೀಕ್ಷಣಾ ವಿಧಾನದ ಒಂದು ದೊಡ್ಡ ಕೊರತೆ ಎಂದರೆ? ಉತ್ತರ: ವೀಕ್ಷಣಾ ವಿಧಾನದ ಒಂದು ದೊಡ್ಡ ಕೊರತೆ ಎಂದರೆ ಅದು ವ್ಯಕ್ತಿಯ ಕೃತಕವಾದಂತಹ ವರ್ತನೆಯನ್ನು ಹೊರಸೂಸಬಹುದು. ಅಂತರ ಅವಲೋಕನ ವಿಧಾನದಲ್ಲಿ ಇಂಟ್ರೋ ಮತ್ತು ಸ್ಪೆಕ್ಷನ್ ಎಂದರೇನು? ಉತ್ತರ: ಅಂತರ ಅವಲೋಕನ ವಿಧಾನದಲ್ಲಿ ಇಂಟ್ರೋ ಎಂದರೆ ಒಳಗೆ ಮತ್ತು ಸ್ಪೆಕ್ಷನ್ ಎಂದರೆ ನೋಡುವುದು ಎಂದರ್ಥ. ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರನ್ನ ತಿಳಿಸಿ. ಉತ್ತರ: ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ವಿಲ್ಹೆಲ್ಮ್ ವೂಂಟ್ ಅವರು. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಉತ್ತರ: ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ವಿಲ್ಹೆಲ್ಮ್ ವೂಂಟ್ ಅವರನ್ನ ಕರೆಯುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ: 1879ರಲ್ಲಿ ಜರ್ಮನ್ ದೇಶದ ಲಿಪ್ಜಿಗ್ ಎಂಬ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಸ್ಥಾಪಿಸಲಾಯಿತು. ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಸ್ಥಾಪಿಸಿದ ಮನೋವಿಜ್ಞಾನಿ ಯಾರು? ಉತ್ತರ: ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಸ್ಥಾಪಿಸಿದ ಮನೋವಿಜ್ಞಾನಿ ವಿಲ್ಹೆಲ್ಮ್ ವೂಂಟ್ ಅವರು. ಪ್ರಾಯೋಗಿಕ ವಿಧಾನ ಎಂದರೇನು? ಉತ್ತರ: ಪ್ರಾಯೋಗಿಕ ವಿಧಾನ ಎಂದರೆ ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಆಧಾರ ಕಲ್ಪನೆಗಳ ನಿಖರತೆಯನ್ನು ನಿರ್ಧರಿಸಲು ಅನುಸರಿಸುವಂತಹ ವಿಧಾನಕ್ಕೆ ಪ್ರಾಯೋಗಿಕ ವಿಧಾನ ಎಂದು ಕರೆಯುತ್ತಾರೆ. ಮನೋವಿಜ್ಞಾನದ ಯಾವ ವಿಧಾನವನ್ನ ವಸ್ತುನಿಷ್ಠ ವಿಧಾನ ಎಂದು ಕರೆಯಲಾಗಿದೆ? ಉತ್ತರ: ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನ ವಸ್ತುನಿಷ್ಠ ವಿಧಾನ ಎಂದು ಕರೆಯಲಾಗಿದೆ. ಪ್ರಾಯೋಗಿಕ ವಿಧಾನಕ್ಕಿರುವ ಇನ್ನೊಂದು ಹೆಸರು ಯಾವುದು? ಉತ್ತರ: ಪ್ರಾಯೋಗಿಕ ವಿಧಾನಕ್ಕಿರುವ ಇನ್ನೊಂದು ಹೆಸರು ಔಪಚಾರಿಕ ವಿಧಾನ. ಪ್ರಾಯೋಗಿಕ ವಿಧಾನದ ಹಂತಗಳನ್ನು ತಿಳಿಸಿ. ಉತ್ತರ: ಪ್ರಾಯೋಗಿಕ ವಿಧಾನದ ಹಂತಗಳು: 1. ಸಮಸ್ಯೆಯ ಆಯ್ಕೆ. 2. ಪ್ರಾಕಲ್ಪನೆಯನ್ನ ರೂಪಿಸುವುದು. 3. ಚರಾಂಶಗಳ ಗುರುತಿಸುವಿಕೆ. 4. ಮಾಪನಗಳು. 5. ಗುಂಪುಗಳ ವಿಂಗಡಣೆ. 6. ಮಾಹಿತಿಯ ಸಂಗ್ರಹಣೆ. 7. ಮಾಹಿತಿಯ ವಿಶ್ಲೇಷಣೆ. 8. ತೀರ್ಮಾನಕ್ಕೆ ಬರುವುದು. ಚರಾಂಶ ಎಂದರೇನು? ಉತ್ತರ: ಚರಾಂಶ ಎಂದರೆ ಸ್ಥಿರವೇ ಇಲ್ಲದ ಹಾಗೂ ಸದಾ ಬದಲಾವಣೆಗೆ ಒಳಪಡುವಂತ ಅಂಶವಾಗಿದೆ. ಚರಾಂಶಗಳ ವಿಧಗಳನ್ನು ತಿಳಿಸಿ. ಉತ್ತರ: ಚರಾಂಶಗಳನ್ನು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ: 1. ಸ್ವತಂತ್ರ ಚರಾಂಶ. 2. ಪರತಂತ್ರ ಚರಾಂಶ. 3. ಅಸಂಗತ ಅಥವಾ ಮಧ್ಯವರ್ತಿ ಚರಾಂಶ.
ಸ್ವತಂತ್ರ ಚರಾಂಶ ಎಂದರೇನು? ಉತ್ತರ: ಸ್ವತಂತ್ರ ಚರಾಂಶ ಎಂದರೆ ಸ್ವತಂತ್ರವಾಗಿ ಬದಲಾಗಬಲ್ಲ ಚರಾಂಶವನ್ನು ಸ್ವತಂತ್ರ ಚರಾಂಶ ಎನ್ನುವರು. ಪರತಂತ್ರ ಚರಾಂಶ ಎಂದರೇನು? ಉತ್ತರ: ಯಾವುದೇ ಅಂಶದಲ್ಲಿ ಆಗುವ ಬದಲಾವಣೆಯನ್ನು ಅವಲಂಬಿಸಿ ಬದಲಾಗುವಂತಹ ಚರಾಂಶಕ್ಕೆ ಪರತಂತ್ರ ಚರಾಂಶ ಎನ್ನುವರು. ಅಸಂಗತ ಅಥವಾ ಮಧ್ಯವರ್ತಿ ಚರಾಂಶ ಎಂದರೇನು? ಉತ್ತರ: ಪ್ರಯೋಗದಲ್ಲಿ ಅಧ್ಯಯನ ಮಾಡುವ ಪರತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರುವ ಆದರೆ ಅಧ್ಯಯನಕ್ಕೆ ಒಳಪಡದೇ ಇರುವ ಚರಾಂಶವನ್ನು ಅಸಂಗತ ಅಥವಾ ಮಧ್ಯವರ್ತಿ ಚರಾಂಶ ಎನ್ನುವರು. ಕಥನ ಪದ್ಧತಿಯ ಮೂಲಕ ಬೋಧನೆ ಮಾಡಿದರೆ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಯಿತು. ಈ ಹೇಳಿಕೆಯಲ್ಲಿರುವ ಕಥನ ಪದ್ಧತಿಯು ಯಾವ ಚರಾಂಶವಾಗಿದೆ? ಉತ್ತರ: ಸ್ವತಂತ್ರ ಚರಾಂಶವಾಗಿದೆ. ದೃಕ್ಶ್ರವಣೋಪಕರಣಗಳನ್ನು ಬಳಸಿ ಬೋಧಿಸಿದರೆ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಯಿತು. ಈ ಹೇಳಿಕೆಯಲ್ಲಿರುವ ಪರತಂತ್ರ ಚರಾಂಶವನ್ನು ಗುರುತಿಸಿ. ಉತ್ತರ: ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಯಿತು ಎನ್ನುವುದು ಪರತಂತ್ರ ಚರಾಂಶವಾಗಿದೆ. ಯಾವ ವಿಧಾನದಿಂದ ಮನೋವಿಜ್ಞಾನಕ್ಕೆ ವೈಜ್ಞಾನಿಕವಾದ ಸ್ಥಾನಮಾನ ದೊರೆಯಿತು? ಉತ್ತರ: ಪ್ರಾಯೋಗಿಕ ವಿಧಾನದಿಂದ ಮನೋವಿಜ್ಞಾನಕ್ಕೆ ವೈಜ್ಞಾನಿಕವಾದ ಸ್ಥಾನಮಾನ ಲಭಿಸಿತು. ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರನ್ನ ಹೆಸರಿಸಿ. ಉತ್ತರ: ಸಿಗ್ಮಂಡ್ ಫ್ರಾಯ್ಡ್ ಅವರು ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರಾಗಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವದ ಸಿದ್ಧಾಂತಗಳನ್ನು ತಿಳಿಸಿ. ಉತ್ತರ: ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರಮುಖವಾಗಿ ವ್ಯಕ್ತಿತ್ವದ ಸಿದ್ಧಾಂತಗಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಈದ್ ಅಂದರೆ ಸಹಜ ಪ್ರವೃತ್ತಿ, ಈಗೋ ಅಂದರೆ ಅಹಂ, ಸೂಪರ್ ಈಗೋ ಅಂದರೆ ಅತ್ಯಹಂ ಎಂದರ್ಥ. ಮನೋವಿಶ್ಲೇಷಣಾ ವಿಧಾನದ ಹಂತಗಳನ್ನು ತಿಳಿಸಿ. ಉತ್ತರ: ಮನೋವಿಶ್ಲೇಷಣಾ ವಿಧಾನದ ಹಂತಗಳು: 1. ಸಾಮರಸ್ಯ ಹೊಂದುವುದು. 2. ಮಾಹಿತಿಯ ವಿಶ್ಲೇಷಣೆ. 3. ಮಾಹಿತಿಯ ಸಂಶ್ಲೇಷಣೆ. 4. ಸಾಮರಸ್ಯ ಅಥವಾ ಬಂಧವನ್ನು ಮುರಿಯುವುದು. ಕನಸುಗಳ ವಿಶ್ಲೇಷಣಾ ವಿಧಾನ ಎಂದು ಯಾವ ವಿಧಾನಕ್ಕೆ ಕರೆಯುತ್ತಾರೆ? ಉತ್ತರ: ಮನೋವಿಶ್ಲೇಷಣಾ ವಿಧಾನವನ್ನು ಕನಸುಗಳ ವಿಶ್ಲೇಷಣಾ ವಿಧಾನ ಎಂತಲೂ ಕೂಡ ಕರೆಯುತ್ತಾರೆ. ಮುಕ್ತ ಸಹಚರ್ಯ ಪ್ರಮುಖವಾಗಿ ಯಾವ ವಿಧಾನದಲ್ಲಿ ಕಂಡುಬರುತ್ತದೆ? ಉತ್ತರ: ಮುಕ್ತ ಸಹಚರ್ಯವು ಪ್ರಮುಖವಾಗಿ ಮನೋವಿಶ್ಲೇಷಣಾ ವಿಧಾನದಲ್ಲಿ ಕಂಡುಬರುತ್ತದೆ. ಮನೋವಿಶ್ಲೇಷಣಾ ವಿಧಾನವು ಹೆಚ್ಚಾಗಿ ಬಳಕೆಯಲ್ಲಿರುವ ಕ್ಷೇತ್ರ ಯಾವುದು? ಉತ್ತರ: ಮನೋವಿಶ್ಲೇಷಣಾ ವಿಧಾನವು ಹೆಚ್ಚಾಗಿ ಬಳಕೆಯಲ್ಲಿರುವ ಕ್ಷೇತ್ರ ಚಿಕಿತ್ಸಾ ಮನೋವಿಜ್ಞಾನ. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿಯ ಅಸಮಾವರ್ತನೆಗೆ ಪ್ರಮುಖ ಕಾರಣ ಯಾವುದು? ಉತ್ತರ: ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿಯ ಅಸಮಾವರ್ತನೆಗೆ ಪ್ರಮುಖ ಕಾರಣ ಎಂದರೆ ವ್ಯಕ್ತಿಯ ಅಪ್ರಜ್ಞಾ ವ್ಯವಸ್ಥೆಯಲ್ಲಿ ಅಡಕವಾಗಿರುವಂತಹ ಆಸೆಗಳು ಹಾಗೂ ದುಃಖಕರ ಅನುಭವಗಳೇ ವ್ಯಕ್ತಿಯ ಅಸಮಾವರ್ತನೆಗೆ ಪ್ರಮುಖ ಕಾರಣ ಎಂದಿದ್ದಾರೆ. ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರನ್ನ ತಿಳಿಸಿ. ಉತ್ತರ: DFD ಬುಕ್ಸ್ ಅವರು ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರಾಗಿದ್ದಾರೆ. ವ್ಯಕ್ತಿ ಅಧ್ಯಯನ ಎಂದರೇನು? ಉತ್ತರ: ವ್ಯಕ್ತಿ ಅಧ್ಯಯನ ಎಂದರೆ ಸಮಸ್ಯಾತ್ಮಕವಾದ ವ್ಯಕ್ತಿಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರ್ತನಾ ದೋಷಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಿ ನಿವಾರಣೋಪಾಯಗಳನ್ನು ಸೂಚಿಸುವಂತಹ ವಿಧಾನಕ್ಕೆ ವ್ಯಕ್ತಿಯ ಅಧ್ಯಯನ ವಿಧಾನ ಎಂದು ಕರೆಯಲಾಗಿದೆ. ವ್ಯಕ್ತಿಯ ಅಧ್ಯಯನಕ್ಕಿರುವ ವಿವಿಧ ಹೆಸರುಗಳನ್ನು ತಿಳಿಸಿ. ಉತ್ತರ: ವ್ಯಕ್ತಿಯ ಅಧ್ಯಯನಕ್ಕಿರುವ ವಿವಿಧ ಹೆಸರುಗಳು: 1. ನೈದಾನಿಕ ವಿಧಾನ, ಮತ್ತೊಂದು ಚಿಕಿತ್ಸಾ ವಿಧಾನ. ಯಾವ ವಿಧಾನವು ವೈದ್ಯಕೀಯ ವಿಭಾಗದಿಂದ ಅನ್ವಯ ಮಾಡಿಕೊಳ್ಳಲಾಗಿದೆ? ಉತ್ತರ: ವ್ಯಕ್ತಿಯ ಅಧ್ಯಯನ ವಿಧಾನವನ್ನು ವೈದ್ಯಕೀಯ ವಿಭಾಗದಿಂದ ಅನ್ವಯ ಮಾಡಿಕೊಳ್ಳಲಾಗಿದೆ. ವ್ಯಕ್ತಿಯ ಅಧ್ಯಯನ ವಿಧಾನದ ವಿವಿಧ ಹಂತಗಳನ್ನು ತಿಳಿಸಿ. ಉತ್ತರ: ವ್ಯಕ್ತಿಯ ಅಧ್ಯಯನ ವಿಧಾನದ ವಿವಿಧ ಹಂತಗಳು: 1. ಸಮಸ್ಯಾತ್ಮಕ ವ್ಯಕ್ತಿಯ ಆಯ್ಕೆ. 2. ಸಮಸ್ಯೆಯ ಅರ್ಥ ನಿರೂಪಣೆ. 3. ವ್ಯಕ್ತಿಯ ನಿಕಟ ಮೂಲಗಳಿಂದ ವ್ಯವಸ್ಥಿತವಾದ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು. 4. ಮಾಹಿತಿಯ ವಿಶ್ಲೇಷಣೆ. 5. ಕಾರಣ ಕಂಡುಕೊಳ್ಳುವುದು. 6. ಪ್ರಾಕಲ್ಪನೆಯನ್ನು ರೂಪಿಸುವುದು. 7. ಪ್ರಾಕಲ್ಪನೆಯನ್ನು ಜಾರಿಗೆಗೊಳಿಸುವುದು. 8. ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ನೀಡುವುದು. ವ್ಯಕ್ತಿಯ ಅಧ್ಯಯನ ವಿಧಾನದ ಮುಖ್ಯ ಗುರಿ ಯಾವುದು? ಉತ್ತರ: ವ್ಯಕ್ತಿಯ ಮನೋರೋಗವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದೇ ವ್ಯಕ್ತಿಯ ಅಧ್ಯಯನ ವಿಧಾನದ ಮುಖ್ಯ ಗುರಿಯಾಗಿದೆ.
ಕ್ಷೇತ್ರಾಧ್ಯಯನಕ್ಕಿರುವ ವಿವಿಧ ಹೆಸರುಗಳನ್ನು ತಿಳಿಸಿ. ಉತ್ತರ: ಕ್ಷೇತ್ರಾಧ್ಯಯನಕ್ಕಿರುವ ವಿವಿಧ ಹೆಸರುಗಳು: 1. ಕ್ಷೇತ್ರ ಅನ್ವೇಷಣಾ ವಿಧಾನ. 2. ಸಮೀಕ್ಷಾ ವಿಧಾನ. ಕ್ಷೇತ್ರಾಧ್ಯಯನ ಎಂದರೇನು? ಉತ್ತರ: ಕ್ಷೇತ್ರಾಧ್ಯಯನ ಎಂದರೆ ವ್ಯಕ್ತಿಗಳ ಸ್ವಾಭಾವಿಕ ಜೀವನದಲ್ಲಿ ಅವಲೋಕನಗೈದು ತನಗೆ ಬೇಕಾದಂತಹ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಕ್ಷೇತ್ರಾಧ್ಯಯನ ಎನ್ನುವರು.